ಸೊ ಗಾಯ್ಸ್, ಇವಾಗ ಮನೇನ ಬಿಟ್ಟಿದ್ದೀವಿ. ಫುಲ್ಲು ಮಸ್ತ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಒಂದು 2-3 ದಿವಸದ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಕಾರ್ಕಳದಲ್ಲಿದ್ದೀವಿ. ಕಾರ್ಕಳದಿಂದ ಇವಾಗ ಮನೇನ ಬಿಟ್ಟಿದ್ದೀವಿ. ಟೈಮ್ ಬಂದುಬಿಟ್ಟು 7 ಗಂಟೆ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೋಬೇಕು. ಇಲ್ಲೇ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಚಿಕ್ಕಮಂಗ್ಳೂರು ಕಡೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಿಗೆ ಕಾರ್ಕಳದಿಂದ 2 ರೂಟ್ ಇದೆ. ಒಂದು ಚಾರ್ಮಾಡಿ ಸೈಡಿಂದ ಹೋಗುತ್ತೆ, ಮತ್ತು ಇನ್ನೊಂದು ಈ ಕಡೆ ಸಂಸೆ ಸೈಡಿಂದ ಹೋಗುತ್ತೆ. ಚಾರ್ಮಾಡಿ ಸೈಡಿಂದ ಹೋದರೆ 150 ಕಿಲೋಮೀಟ್ರ್ ಆಗುತ್ತೆ. ಸಂಸೆ ಕಡೆಯಿಂದ ಹೋದರೆ 170 ಆಗುತ್ತೆ. ನಾವಿವಾಗ ಸಂಸೆ ಕಡೆಯಿಂದ ಹೋಗ್ತಾ ಇದ್ದೀವಿ. ಸಾಧ್ಯವಾದರೆ ಆ ಟೆಂಪಲ್ನ ನೋಡ್ಕೊಂಡು ಹೋಗಬೇಕು ಅಂತ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತ ಸಖತ್ತಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎಲ್ಲಿಗೆ ಹೋಗ್ತಾ ಇದೆಯಾ ಗುರು ಅಂತ ಕೇಳಿದ್ರೆ, ನಾನಿವಾಗ ಚಿಕ್ಕಮಂಗ್ಳೂರು ಪ್ಲ್ಯಾನ್ ಮಾಡಿದ್ದೀವಿ. ಚಿಕ್ಕಮಂಗ್ಳೂರು ಹೋಗಬೇಕು. ಒಂದು 2-3 ದಿವಸದ ಪ್ಲ್ಯಾನ್ ಇದೆ ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರಲ್ಲಿ ಲಾಗ್ಸ್ ಎಲ್ಲ ಮಾಡ್ಕೋಬೇಕು. ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅಂತ ಹೇಳ್ಬಿಟ್ಟು ಈ ನನ್ನ 100 ಡೇಸ್ ಕರ್ನಾಟಕ ಅನ್ನುವಂಥ ಚಾಲೆಂಜಲ್ಲಿ ಅದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಗೆ ಎಂಟರ್ ಆಗ್ತಾಯಿದ್ದೀನಿ. ಶಿವಮೊಗ್ಗ ಮುಗೀತು, ನಿನ್ನೆ ಲಾಗಲ್ಲಿ ನೋಡಿರ್ತೀರ. ಇವತ್ತು ನಾವು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಒಂದು 3-4 ದಿವಸದ ಪ್ಲ್ಯಾನ್ ಇದೆ. ನೋಡಿ, ಇವಾಗ ನಾವು ಕಳಸದ ಇದ್ರ ಹತ್ರ ಬಂದಿದ್ದೀವಿ. ಅಂದರೆ ಘಾಟ್ ಸೆಕ್ಷನ್ ಇದೆಯಲ್ಲ, ಕುದುರೆ ಮುಖದ್ದು, ಆ ಕಡೆ ಬಂದಿದ್ದೀವಿ. ಟಿಕೆಟ್ ತೊಗೊಂಡು ಹೋಗ್ಬೇಕಿಲ್ಲಿ. ಅಂದರೆ ಪಾಸ್ ಕೊಡ್ತಾರೆ. ಇಲ್ಲಿ ಎಂಟ್ರಿ ಆಗುವಾಗ ಪಾಸ್ನ ತೊಗೊಂಡೋಗಿ ಮತ್ತೆ ನಾವು ಎಕ್ಸಿಟ್ ಆಗುವಾಗ ಆ ಪಾಸ್ನ ಅಲ್ಲಿ ಇನ್ನೊಂದು ಚೆಕ್ ಪೋಸ್ಟ್ ಇರುತ್ತೆ, ಆ ಚೆಕ್ ಪೋಸ್ಟಲ್ಲಿ ಕೊಡಬೇಕು. ಈ ಥರ ಒಂದು ರೂಲ್ಸ್ ಮಾಡಿದ್ದಾರೆ. ಅಂದರೆ ಕರೆಕ್ಟ್ ಟೈಮಿಗೆ ನಾವು ಎಕ್ಸಿಟ್ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೋದು ಅವರು. ನಾನು ಅಂದ್ಕೊಂಡಿದ್ದೀನಿ, ಅದು ಯಾವ ಥರ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಟೇಕ್ ದ ಪಾಸ್ ಆ್ಯಂಡ್ ಮೂವ್. ಸ್ಪೀಡ್ ಲಿಮಿಟ್ 40 ಕಿಲೋಮೀಟ್ರ್. 2 ವೀಲರ್ದವ್ರು 1 ಅವರಲ್ಲಿ ನಾವು ರೀಚ್ ಆಗಬೇಕು. ಅಂದರೆ ಎಕ್ಸಿಟ್ ಪಾಸ್ ಇದೆಯಲ್ಲ, 1 ಅವರಲ್ಲಿ ಹೋಗಲಿಲ್ಲ ಅಂದರೆ ಅದಕ್ಕೇನು ದಂಡ ಇರ್ಬೋದು. ಮೋಸ್ಟ್ಲಿ ನೋಡಿ, ದಂಡ ವಿಧಿಸಲಾಗುವುದು. ಸೊ ಗಾಯ್ಸ್, ಇವಾಗ ನಾವು ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಲ್ಲ, ಘಾಟ್ ಸೆಕ್ಷನ್ದು ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಗಾಯ್ಸ್, ಇವಾಗ ನೋಡಿ, ನಾವು ಘಾಟ್ ಸೆಕ್ಷನಲ್ಲಿ ಟ್ರಾಫಿಕ್ ನೋಡ್ತಾ ಇದ್ದೀವಿ. ಈ ಥರ ಟ್ರಾಫಿಕ್ಕು ನಾವು ಬರೀ ಸಿಟಿಗಳಲ್ಲಿ ನೋಡಿರ್ತೀವಿ. ಇಲ್ಲಂತೂ ಒಂದು 10 ನಿಮಿಷ ಆಯಿತು ಇದನ್ನೇ ಫಾಲೋ ಮಾಡ್ತಾ ಇದ್ದೀವಿ. 10 ನಿಮಿಷದಿಂದ 1, 2, 3, 4, 5 ಗಾಡಿ ಇದೆ ಮುಂದ್ಗಡೆ. ರೀಚ್ ಆಗಿದ್ದೀವಿ ನೋಡಿ. ಇದು ಬಂದುಬಿಟ್ಟು ನಮ್ಮದು ಎಕ್ಸಿಟ್ ಪಾಯಿಂಟು. ಅವ್ರು ಕೊಟ್ಟಿದ್ದಂಥ ಪಾಸ್ನ ರಿವರ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಇವಾಗ ಇಲ್ಲಿಂದ ಹೋಗಬೇಕು ಮತ್ತು ಸಂಸೆ ಕಡೆಗೆ. ಬನ್ನಿ ನೋಡೋಣ ಹೇಗಿರುತ್ತೆ ನಮ್ಮ ಪ್ರಯಾಣ. ಸೊ ಗಾಯ್ಸ್, ಹಾಗೆ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ದಾರಿಲಿ ಈ ಥರ ಒಂದು ಒಳ್ಳೆ ಪ್ಲೇಸ್ ಕಾಣಿಸ್ತಾ ಇತ್ತು. ವ್ಯೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಈ ವ್ಯೂನ ನಿಮಗೂ ಕೂಡ ತೋರಿಸ್ಬೇಕು ಅಂತ ನಿಂತ್ಕೊಂಡಿದ್ದೀನಿ. ನೋಡಿ ಹೇಗಿದೆ, ಅಲ್ಲಿವರೆಗೂ ಕಾಣುತ್ತೆ ನೋಡಿ. ಇಲ್ಲಿ ಫುಲ್ಲು
ಸೊ ಗಾಯ್ಸ್, ಬರ್ತಾ ಇರಬೇಕಾದ್ರೆ ದಾರಿಲಿ ನೋಡಿ ನಿಂತ್ಕೊಂಡಿದ್ದೀವಿ. ಈ ಥರ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣ್ತಾ ಇತ್ತು ರೋಡ್ ಮೇಲಿಂದನೇ. ಈ ಹ್ಯಾಂಗಿಂಗ್ ಬ್ರಿಡ್ಜ್ನ ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀವಿ. ನೋಡಿ, ಹಳೇ ಕಾಲದ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಅನಿಸುತ್ತೆ ಇದು. ಆ ಥರನೇ ಕಾಣ್ತಾ ಇದೆ ನೋಡೋದಕ್ಕೆ. ಈ ಕಡೆ ಯಾವುದೋ ಊರು ಇರಬೇಕು, ಊರಿಗೆ ಜನ ನಡ್ಕೊಂಡು ಹೋಗೋದಕ್ಕೆ, ನದಿನ ಕ್ರಾಸ್ ಮಾಡೋದಕ್ಕೆ ಮಾಡಿರ್ತಾರೆ ಈ ಥರ ಎಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ಗಳನ್ನು. ಈ ನದಿ ಬಂದ್ಬಿಟ್ಟು ತುಂಗಾ ನದಿ ಅಂತ ಹೇಳ್ಬಿಟ್ಟು, ತುಂಗಾ ನದಿಯ ಮೇಲ್ಗಡೆ ಕಟ್ಟಿರುವಂಥ ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ನೋಡೋದಕ್ಕೆ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಅಲುಗಾಡ್ತಾ ಇದೆ ಗುರು, ಇದೆಲ್ಲ ಶೇಕ್ ಆಗ್ತಾ ಇದೆ ನೋಡಿ. ಇದೇನು ಹಗ್ಗನ ಅಥವಾ ಕಬ್ಬಣನ? ಇದು ಕಬ್ಬಣ ಗುರು, ಇದು ತಂತಿ ಇರುತ್ತಲ್ಲ, ಐರನ್ನಿಂದ ಮಾಡಿರೋ ಹಗ್ಗ. ಇದೆಲ್ಲ ರಸ್ಟ್ ಹಿಡ್ದಿದೆ ಇದೆಲ್ಲವೂ ಕೂಡ. ನೋಡಿ ಇಲ್ಲಿ ಕೆಳಗಡೆ ನೋಡಿ, ನದಿ, ತುಂಗಾ ನದಿಯ ನೀರು ಕಡಿಮೆ ಇದೆ ಅಂತ ಅನಿಸುತ್ತೆ ಈ ಟೈಮಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ವ್ಯೂ ಯಾವ ಥರ ಇದೆ, ಸಖತ್ತಾಗಿದೆಯಲ್ಲ. ತೆಂಗಿನ ಮರ, ಅಡಿಕೆ ಮರ ಎಲ್ಲ ಕಾಣಿಸ್ತಾ ಇದೆ ನೋಡಿ ಆ ಕಡೆ, ಆ ಸೈಡ್ದು. ತುಂಬಾ ಸಖತ್ತಾಗಿರೋವಂಥ ವ್ಯೂ ಇದೆಲ್ಲ. ಚೆನ್ನಾಗಿದೆ ಗುರು ಹ್ಯಾಂಗಿಂಗ್ ಬ್ರಿಡ್ಜು. ಹಳೇ ಕಾಲದಾದರೂ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು. ನೋಡಿ, ಇದನ್ನು ಕಂಟ್ರೋಲ್ ಮಾಡುವಂತಹ ಒಂದಿಷ್ಟು ಬಾಗಿಲಿದು. ಹ್ಯಾಂಗಿಂಗ್ ಬ್ರಿಡ್ಜ್ನ ಕಂಟ್ರೋಲ್ ಮಾಡುತ್ತೆ ಈ ಬೇಸ್ಮೆಂಟು. ಎಷ್ಟು ಶೇಕ್ ಆಗ್ತಾಯಿದೆ ನೋಡಿ ಗುರು. ಇದೆಲ್ಲ ರಸ್ಟ್ ಹಿಡ್ದಿದೆ ಇದು ನೋಡಿ. ಇದೆಲ್ಲವೂ ಕೂಡ ಈ ಕಡೆ ಎಲ್ಲ ಕಾಡು, ಯಾವುದಾವುದೋ ಚಿಕ್ಕ ಚಿಕ್ಕ ಊರುಗಳಿರುತ್ತೆ, ಒಂದು 10-20 ಮನೆ ಇರೋ ಊರುಗಳು. ಅವುಗಳಿಗೆ ಹೋಗೋದಕ್ಕೆ ದಾರಿ ಇದೆಲ್ಲ. ಬನ್ನಿ, ಇವಾಗ ನಾವು ಮತ್ತೆ ಮುಂದೆ ಹೋಗೋಣ. ಆ ಥರ ಯಾವುದಾದ್ರೂ ಪ್ಲೇಸ್ ಸಿಕ್ಕರೆ ನೋಡ್ತೀನಿ ಮತ್ತೆ. ಚಿಕ್ಕಮಂಗ್ಳೂರು ಹೋಗ್ತಾ ಇದ್ವಲ್ಲ, ಹೋಗ್ತಾ ಇರಬೇಕಾದ್ರೆ ದಾರಿಲಿ ನೋಡಿ ಇಲ್ಲೊಂದು ಚಿಕ್ಕ ಫಾಲ್ಸ್ ಕಾಣಿಸ್ತು ನಮಗೆ. ಅದಕ್ಕೆ ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ವಿ. ಸೈಡ್ಗೆ ಹಾಕ್ಬಿಟ್ಟು ಫಾಲ್ಸ್ನ ನೋಡಬೇಕು ಅಂತ ಹೋಗ್ತಾ ಇದ್ವಿ. ಈ ಥರ ಪ್ಲೇಸ್ಗಳನ್ನು ನಿಮಗೂ ತೋರಿಸ್ಬೇಕಲ್ಲ ಗೌರವ್. ನೋಡಿ, ನಮ್ಮ ದಾರಿ ಈ ಥರ ಇದೆ ನೋಡಿ ಫಾಲ್ಸ್. ಸೊ ಗೈಸ್, ಇವಾಗ ಜಸ್ಟ್ ಊಟ ಮಾಡ್ಕೊಂಡ್ವಿ. ಇವಾಗ ನಾವು ಕಳಸದಲ್ಲಿದ್ದೀವಿ. ತುಂಬ ಜನಕ್ಕೆಲ್ಲ ಕಳಸ ಅಂದ ತಕ್ಷಣ ತುಂಬಾ ಖುಷಿ ಪಡ್ತಾರೆ. ಕಳಸಕ್ಕೆ ಬರಬೇಕು ಅಂತ ತುಂಬ ಆಸೆ ಇರುತ್ತೆ ಎಷ್ಟೋ ಜನಕ್ಕೆ, ಎಸ್ಪೆಷಲಿ ಟ್ರಾವೆಲರ್ಸ್ಗೆ. ಅಂಥ ಒಂದು ಪ್ಲೇಸಲ್ಲಿದ್ದೀವಿ. ಇವಾಗ ನಾವು ಕಳಸದ ಹತ್ರ ಇರುವಂಥ ಸೂರ್ಮನೆ ಫಾಲ್ಸಿಗೆ ಹೋಗ್ತಾಯಿದ್ದೀವಿ. ಸೂರ್ಮನೆ ಫಾಲ್ಸು ಇಲ್ಲಿಂದ 5 ಕಿಲೋಮೀಟ್ರ್ ಅಷ್ಟೇ. ಬನ್ನಿ, ಸೂರ್ಮನೆ ಫಾಲ್ಸ್ ಹತ್ರ ಹೋಗಿ ಸಿಗ್ತೀನಿ. ಗೈಸ್ ನೋಡಿ, ಇವಾಗ ಸೂರ್ಮನೆ ಫಾಲ್ಸಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ 2.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ, ನಡ್ಕೊಂಡು ಹೋಗಬೇಕು. ನೋಡಿ, ನಮ್ಮ ಅಣ್ಣ ಕೈಲಿ ಟ್ರೈಪಾಡು, ವಾಟರ್ ಬಾಟಲ್ ಹಿಡ್ಕೊಂಡು ಹೆಂಗೆ ಹೋಗ್ತಾಯಿದ್ದಾರೆ. ದಾರಿ ನೋಡಿ, ಫುಲ್ ಆಫ್ ರೋಡಿಂಗು. ಇದು ನಟರಾಜ ಸರ್ವಿಸಲ್ಲಿ ಆಫ್ ರೋಡಿಂಗ್ ಇದು. ಬನ್ನಿ, ಸೂರ್ಮನೆ ಫಾಲ್ಸ್ ಹತ್ರ ಹೋಗ್ತೀನಿ. ಅಲ್ಲಿಗೆ ಹೋಗಿ ಫಾಲ್ಸ್ನ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಜನ ಜಾಸ್ತಿ ಬರ್ತಾಯಿದ್ರು, ಸಿಕ್ಕಾಪಟ್ಟೆ ಜನ ನೋಡಿ ಏನೋ ವಿಶೇಷ ಇರ್ಬೋದು ಅನ್ನಿಸ್ತು ನಮಗೂ ಕೂಡ. ಅದಕ್ಕೆ ಫಾಲ್ಸ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ.
ಗುರು ನೋಡಿ, ನಾವು ಹಾಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಬ್ರಿಡ್ಜ್ ನಡೀತಾ ಇದೆ ನೋಡಿ. ಫಾಲ್ಸ್ಗೆ ಹೋಗೋದಕ್ಕೆ ದಾರಿ ಮಾಡ್ತಾ ಇದ್ದಾರೆ ಹೊಸದಾಗಿ. ಈ ಕಡೆ ಹೋಗ್ಬೇಕು ನೋಡಿ, ಯಾವ ರೀತಿ ಆಫ್ ರೋಡಿಂಗ್ ಅಂದರೆ ಆಫ್ ರೋಡಿಂಗ್. ನಟರಾಜ ಸರ್ವಿಸಲ್ಲಿ ಆಫ್ ರೋಡಿಂಗು. ಇದು ಮಾತ್ರ ಸಖತ್ತಾಗಿದೆ ಗುರು ಟ್ರೆಕ್ಕಿಂಗು. ಇವಾಗ ನಮ್ಮದು ಸೂರ್ಮನೆ ಫಾಲ್ಸ್ದು ಲಾಗ್ ಎಲ್ಲ ಮುಗಿದಿದೆ ನೋಡಿ. ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದೇ ಫಾಲ್ಸು. ಇಷ್ಟೊತ್ತು ನೋಡಿದ್ದೀರಾ, ಮತ್ತೇನು ನೋಡ್ತೀರಾ. ಇವಾಗ ನಾವು ಅಲ್ಲಿ ಚೆಕ್ ಪೋಸ್ಟ್ ಇತ್ತಲ್ಲ, ಅಲ್ಲಿವರೆಗೂ ಹೋಗಬೇಕು. ಇಲ್ಲಿಂದ 2.5 ಕಿಲೋಮೀಟ್ರ್ ಮತ್ತೆ ಟ್ರೆಕ್ಕಿಂಗು. 2.5 ಕಿಲೋಮೀಟ್ರನ್ನ ನಡ್ಕೊಂಡು ಹೋಗಿ ಅಲ್ಲಿಂದ ಗಾಡಿ ತೊಗೊಂಡು ಡೈರೆಕ್ಟು ಚಿಕ್ಕಮಂಗ್ಳೂರು ಹೋಗ್ಬೇಕು. ಇವಾಗ 4:30 ಆಗ್ತಾ ಬಂತು ಟೈಮು. 4:30 ಅಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗ್ತೀವಿ ಚೆಕ್ ಪೋಸ್ಟ್ಗೆ. ಬನ್ನಿ ಹೇಗಿರುತ್ತೆ ನೋಡೋಣ, ಆಗ್ತೀವಾ ಇಲ್ವಾ ಅಂತ. ಸೊ ಗೈಸ್, ಇವಾಗ ಅಲ್ಲಿಂದ ನಡ್ಕೊಂಡು ಬಂದು ಚೆಕ್ ಪೋಸ್ಟ್ ಹತ್ರ ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀವಲ್ಲ, ಅದನ್ನು ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಸಂಸೆ ಕಡೆಗೆ. ಅಂದರೆ ಸಂಸೆ ಮೇಲೆ ಆಗಿಬಿಟ್ಟು ಚಿಕ್ಕಮಂಗ್ಳೂರು ಹೋಗಬೇಕು. ಬನ್ನಿ, ಟೈಮ್ ಸಿಕ್ಕರೆ ಸಂಸೆದು ಕೂಡ ನಿಮಗೆ ನಾನು ಲಾಗಲ್ಲಿ ತೋರಿಸ್ತೀನಿ, ಸಂಸೆದು ವ್ಯೂ ಪಾಯಿಂಟು. ಸೊ ಇವಾಗ ನಾವು ರೀಚ್ ಆಗ್ತಾ ಇದ್ದೀವಿ ಸಂಸೆಯ ಮಹಾಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡೋಣ ಬನ್ನಿ ಇಲ್ಲಿಂದ ವ್ಯೂ ಹೇಗಿದೆ ಅಂತ. ಇದಂತೂ ಪೂರ್ತಿ ಕಾಫಿ ಎಸ್ಟೇಟು. ಆ ಕಡೆ ಈ ಕಡೆ ಎಲ್ಲ ಕಾಫಿ ಎಸ್ಟೇಟು, ಗಿಡ ಮರ ಇದೆ. ನೋಡಿ ಗೈಸ್, ಆಲ್ರೆಡಿ ಸೂರ್ಯಾಸ್ತ ಆಗ್ತಾಯಿದೆ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬಂದುಬಿಟ್ಟು ಆ್ಯಕ್ಚುಲ್ ದೇವಸ್ಥಾನ ಶ್ರೀ ಸಿದ್ಧಿ ಮಹಾಗಣಪತಿ ದೇವಸ್ಥಾನ ಇದು. ಈ ಕಡೆ ಅಂಗಡಿ, ಅದು ರೋಡು ನೋಡಿ, ಗಾಡಿಗಳು ಪಾಸ್ ಆಗ್ತಾಯಿದೆ ರೋಡ್ ಮೇಲೆ. ಇದೆಲ್ಲ ಅದರ ಹಿಂದ್ಗಡೆ ಇರುವಂಥ ವ್ಯೂ. ಇದು ಬಂದುಬಿಟ್ಟು ಕಾಫಿ ಎಸ್ಟೇಟು. ಕಾಫಿ ಎಸ್ಟೇಟ್ನ ಪೀಕ್ ಲೆವೆಲ್ಗೆ ಹೋಗೋಣ ಬನ್ನಿ, ಅಲ್ಲಿಂದ ತೋರಿಸ್ತೀನಿ ನಿಮಗೆ. ಇನ್ನೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ, ಹತ್ತಾ ಇದ್ದೀನಿ ಅವಾಗಿಂದ. ಸೊ ಗೈಸ್, ಇವಾಗ ಮೇಲ್ಗಡೆ ಲಾಗೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಇಲ್ಲಿ ದೇವಸ್ಥಾನ ಇಲ್ಲಿತ್ತಲ್ಲ, ಇಲ್ಲಿಂದ ಹೋಗಿದ್ದು ನೋಡಿ. ಕಾಫಿ ಕುಡಿತಾ ಇರುವಂಥ ಟೈಮು, ಕಾಫಿ ಕುಡಿಯೋ ಟೈಮಲ್ಲಿ ನೋಡಿ ಹಿಂದ್ಗಡೆ ವ್ಯೂ ಯಾವ ಥರ ಇದೆ ಅಂತ. ರಿಯಲ್ ಕಾಫಿ ಇದು, ನಾವು ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೊ ಗೈಸ್, ಇವಾಗ ರೀಚ್ ಆಗಿದ್ದೀವಿ ನಾವು ಚಿಕ್ಕಮಂಗ್ಳೂರನ್ನ. ಬಂದು ರೂಮ್ನ ತೊಗೊಂಡಿದ್ದೀವಿ ನೋಡಿ. ಇವಾಗ ಊಟ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾವು ಬಿಟ್ಟಿದ್ದು 6 ಗಂಟೆ, ಚಿಕ್ಕಮಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ 10:30, ಅಂದರೆ 10 ಗಂಟೆ ರೀಚ್ ಆಗಿದ್ದೀವಿ. ಇವಾಗ ಟೈಮ್ 10:20. ಬನ್ನಿ, ಊಟ ಎಲ್ಲ ಮಾಡ್ಕೊಬರ್ಬೇಕು. ಮತ್ತು ನಾಳಿನ ಲಾಗಲ್ಲಿ ಸಿಗ್ತಾ ಇದ್ದೀವಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ಲಾಗಲ್ಲಿ ಸಿಗೋಣ. ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ, ಪ್ಲ್ಯಾನ್ ಎಲ್ಲ.